ಪಿರಿಯಾಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಒಪ್ಪಂದದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಮುಗಿದ ಕಾರಣ ರಾಜೀನಾಮೆ ನೀಡಿದ ಪರಿಣಾಮ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಾಮು ಐಲಾಪುರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಿಮ್ಮನಾಯಕ ಅವರುಗಳು ನಾಮಪತ್ರ ಸಲ್ಲಿಸಿದರು. ಇವರನ್ನ ಹೊರತುಪಡಿಸಿ ಇತರರು ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರನ್ನ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಹಿತೇಂದ್ರ ಘೋಷಿಸಿದರು. ಚುನಾವಣೆಯಲ್ಲಿ ಇಬ್ಬರು ಸದಸ್ಯರು ಗೈರು ಹಾಜರಾಗಿದ್ದರು. ನೂತನ ಅಧ್ಯಕ್ಷ ರಾಮು ಐಲಾಪುರ ಮಾತನಾಡಿ, ಇಂದು ಮಾಜಿ ಶಾಸಕ ಹೆ ಮಹದೇವ್ ಮತ್ತು ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರುಗಳು ತಳ ಸಮುದಾಯಗಳಿಗೆ ಅಧಿಕಾರ ನೀಡಿ ಸಾಮಾಜಿಕ ನ್ಯಾಯ ಕಾಪಾಡಿದ್ದಾರೆ. ನನ್ನ ಆಡಳಿತದ ಅವಧಿಯಲ್ಲಿ ಸಂಘದ ಅಭಿವೃದ್ಧಿಗೆ ಮತ್ತು ವರಿಷ್ಠರ ಭರವಸೆಗಳಿಗೆ ಧಕ್ಕೆಯಾಗದಂತೆ ಆಡಳಿತ ನಡೆಸುತ್ತೇನೆ. ಅಧ್ಯಕ್ಷರಾಗಿ ಸಹಕರಿಸಿದ ಸಂಘದ ನಿರ್ದೇಶಕರು, ಪಕ್ಷದ ಮುಖಂಡರಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ, ನೂತನ ಉಪಾಧ್ಯಕ್ಷ ತಿಮ್ಮನಾಯ್ಕ ಮಾತನಾಡಿದರು. ನಾಯಕರಾದಂಥವರು ಗಮನಿಸಿ, ನಾವು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ವಿಚಾರ ಬಂದಾಗ ನಾವು ನಮ್ಮ ಸಮುದಾಯದವರು ಹೋಗಿ ಇಲ್ಲಿವರೆಗೆ ಅಧಿಕಾರ ಮಾಡಿರ್ತಕ್ಕಂಥವ್ರು ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿಲ್ಲ. ಇಲ್ಲಿವರೆಗೆ ಅಧಿಕಾರ ಮಾಡ್ಕೊಂಡು ಬಂದಿರ್ತಂಥ ನಾಯಕರು ನಮ್ಮ ಸಮುದಾಯವನ್ನು ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ. ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿಲ್ಲ. ನಮ್ಮ ಸಮುದಾಯ ನಿಮ್ಮ ನಾಯಕತ್ವವನ್ನು ಒಪ್ಪಿ ನಿಮ್ಮ ಜೊತೆಯಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಸಹಕಾರ ಕ್ಷೇತ್ರಗಳಲ್ಲಾಗಿರ್ಬೋದು, ನಾವು ಅಧಿಕಾರವನ್ನು ನಿಮ್ಮ ಜೊತೆಗೆ ನೀವು ಹೇಳ್ದಂಗೆ ನೀವು ಕೊಟ್ಟ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ನಾವು ಬಂದಿದ್ದೀವಿ. ಹಾಗಾಗಿ ಈ ಅವಧಿಯಲ್ಲಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಿ ಅನ್ನುವಂಥ ಮಾತನ್ನು ಮಾನ್ಯ ಮಾದೇವಣ್ಣವ್ರ ಹತ್ರ, ಪ್ರಸನ್ನವ್ರ ಹತ್ರ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದವ್ರನ್ನ ಹೋಗಿ ಮಾತಾಡಿದ್ವಿ ಒಂದ್ಸರಿ ಖಾಸಗಿಯಾಗಿ. ನಾವು ಮಾತಾಡಿದಾಗ, ನೋಡಪ್ಪ, ನಾನು ಇವತ್ತು ಏನು ಹೇಳಕ್ಕೆ ಆಗಲ್ಲ, ನೀವೆಲ್ಲರೂ ಬಂದಿದ್ದೀರಿ, ನೀವು ಕೇಳೋದ್ರಲ್ಲಿ ನ್ಯಾಯ ಇದೆ. ಆದರೆ ನಾನು ಎಲ್ಲ ನನ್ನ ಸದಸ್ಯರುಗಳ ಜೊತೆಯಲ್ಲಿ, ನಮ್ಮ ಪಕ್ಷದ ನಾಯಕರುಗಳ ಜೊತೆಯಲ್ಲಿ ಮಾತಾಡ್ದೇ ನಾನು ಯಾವುದೇ ಭರವಸೆಯನ್ನು ನಿಮಗೆ ಕೊಡ್ಲಿಕ್ಕೆ ಆಗಲ್ಲ. ನೀವು ಕೇಳಿದಿರಿ, ಬೇರೆ ನಮ್ಮ ಡೈರೆಕ್ಟರ್ಗಳು ಕೂಡ ಅವಕಾಶವನ್ನು ಕೇಳಿದ್ದಾರೆ. ನಾವೆಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿ ಯಾವುದು ಸರಿ ಅನ್ನೋ ಒಂದು ನಿರ್ಧಾರವನ್ನು ನಾನು ಕೈಗೊಳ್ತೀನಿ. ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು ಇರಿ ಅಂತ ನಮ್ಮ ಮಾತನ್ನು ಅವತ್ತು ಹೇಳಿದರು. ನಾವು ಅದೇ ಥರ ಇವತ್ತು ನಾಯಕರು ಬೆಳಗ್ಗೆ 8 ಗಂಟೆಗೆ ಸಭೆ ಕರೆದಿದ್ರು. ನಾವು ಸಭೆಯಲ್ಲಿ ಹೋದಾಗ ನಮ್ಮೆಲ್ಲರ ಅಭಿಪ್ರಾಯವನ್ನು, ನಮ್ಮ ಪಕ್ಷದ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ, ನಮ್ಮ ಈ TFSMS ಅಲ್ಲಿ ಭಾಳಷ್ಟು ಜನ ಅರ್ಹತೆ ಇರೋರು ಇದ್ರೂ ಕೂಡ, ಕೇಳಿದ್ರು ಕೂಡ, ಅವರೆಲ್ಲರಿಗೂ ಕೂಡ ಒಂದು ಸಮಾಧಾನವನ್ನು ಹೇಳಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ನನ್ನ ಕಾಲಾವಧಿನಲ್ಲಿ ನಾನು ಸೋತಿದ್ರು ಕೂಡ ನನ್ನ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಒಂದು ಕಾರಣದಿಂದ ನನ್ನನ್ನು ಅಧ್ಯಕ್ಷನಾಗಿ, ಹಾಗೆಯೇ ನಮ್ಮ ಜೊತೆಯಲ್ಲಿ ತುಂಬ ಹಿರಿಯರು, ಎಲ್ಲ ಅನುಭವ ಇರ್ತಕ್ಕಂಥ ನಮ್ಮ ತಿಮ್ಮನಾಯಕರನ್ನ, ನಾಯಕ ಸಮುದಾಯದ ತಿಮ್ಮನಾಯಕರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಜಾತ್ಯತೀತ ಜನತಾದಳ ಕೆ ಮಹದೇವ್ ಅವರು ಮತ್ತು ಪ್ರಸನ್ನ ಅವರು ಇವತ್ತು ಪಿರಿಯಾಪಟ್ಟಣದಲ್ಲಿ ಮಾಡಿದ್ದಾರೆ. ನಾನು ಅವ್ರಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಹೇಳಲಿಕ್ಕೆ, ನನ್ನ ಸಮುದಾಯದ ವತಿಯಿಂದ ನಾನು ವೈಯಕ್ತಿಕವಾಗಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರು ತಗೊಂಡಂಥ ತೀರ್ಮಾನಕ್ಕೆ ಸಹಕಾರವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕರುಗಳು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಕೂಡ ಹೌದು, ನೀವು ಹೈಕಮಾಂಡ್ ತಗೊಳ್ಳೋಂಥ ತೀರ್ಮಾನಕ್ಕೆ ನಾವು ಬದ್ರಿದ್ದೀವಿ, ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಇರ್ತಕ್ಕಂಥದ್ದು ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಯಾರು ಇವತ್ತುವರೆಗೆ ವಂಚನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಸಮಾಜಕ್ಕೆ ಇದು ಎಚ್ಚರಿಕೆ. ನಿಮ್ಮಲ್ಲಿ ನ್ಯಾಯ ಇಲ್ಲದೇ ಇರೋದ್ರಿಂದ ದಲಿತರು ಯಾಕೆ ನಿಮ್ಮ ಜೊತೆಗಿರೋದಿಲ್ಲ ಅಂತ ಅಂದರೆ, ನಿಮ್ಮಲ್ಲಿ ನ್ಯಾಯ ಇಲ್ಲ, ಸಾಮಾಜಿಕ ನ್ಯಾಯ ಇಲ್ಲ, ನಿಮ್ಮಲ್ಲಿ ವಂಚನೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾಮಾಜಿಕ ನ್ಯಾಯ ಇರೋವಂಥ ಕಡೆಗೆ ಇರ್ತೀವಿ ಅಂತ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನನಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಇವತ್ತು ನಮ್ಮ ದಲಿತ ಬಂಧುಗಳು ನಮಗೊಂದು ಅವಕಾಶ ಬೇಕು, ಇದೇ ಕೊನೆಯ ಅವಕಾಶ, ಈಗಲೇ ನಮಗೆ ಬೇಕು ಅಂತ ಒಂದು ಸಾರಿ, ಈಗ ಒಂದು ತಿಂಗಳಲ್ಲೋ 20 ದಿವಸದಲ್ಲೋ ಭಾಳ ಒತ್ತಾಯಪೂರ್ವಕವಾಗಿ ಶ್ರೀ ಕೆ ಮಹದೇವರವರಲ್ಲಿ ಮನವಿ ಮಾಡಿದರು. ಅದರಂತೆ ಶ್ರೀ ಕೆ ಮಹದೇವರವರು ಶ್ರೀರಾಮುರವರ ಆಯ್ಕೆಗೆ ಮತ್ತು ನಮ್ಮ ತಿಮ್ಮನಾಯಕರ ಆಯ್ಕೆಗೆ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು, ಈ ಸಂದರ್ಭದಲ್ಲಿ ಅವರು ಇರಬೇಕಾಗಿತ್ತು. ಸಮಯ ಇವತ್ತೇನು ಅವರ ರಾಜ್ಯ ಮಟ್ಟದ ಒಂದು ಸಮಿತಿ, ಒಂದು ಸಭೆ ಇರೋದರಿಂದ ಅನಿವಾರ್ಯವಾಗಿ ಅವರು ಹೋಗಬೇಕಾಗಿ ಬಂತು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆಗೆ
ನಮ್ಮ ಕಂಪ್ಲಾಪುರದ ಕುಮಾರವರು ಸಹ ಅವರನ್ನು ನಾವೀಗ ನೆನೆಬೇಕು. ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಆಯ್ಕೆ ಸುಗಮವಾಗಿ ನಡೆಯಲು ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಈ ಒಂದು ರಾಮು ಮತ್ತು ನಮ್ಮ ತಿಮ್ಮನಾಯಕರ ಆಯ್ಕೆಯ ಈ ಸಂದರ್ಭದಲ್ಲಿ ಬಹಳ ಜನ ಇಲ್ಲಿ ಬಂದು ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದವು ಅವರ ಈ ಅವಧಿಯಲ್ಲಿ ಪೂರ